ಎಸ್ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ತಮ್ಮ ಅಭಿಮಾನಿಗಳು ಬಹಳಷ್ಟು ಸಂಖ್ಯೆಯಲ್ಲಿ ಸೇರ್ತಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ನಮಗೆ ಒಬ್ಬರು ಯುನೀಕ್ ಆಗಿರೋಂಥ ಒಬ್ಬ ಅಭಿಮಾನಿ ಸಿಕ್ಕಿದ್ದಾರೆ. ನೆಕ್ಸ್ಟ್ CM ಡಿ ಕೆ ಶಿವಕುಮಾರ್ ಅಂತ ಒಬ್ಬರು ಟ್ಯಾಟೂ ಹಾಕ್ಸ್ಕೊಂಡಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲಿಗೆ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಎಲ್ಲಿಂದ ಬಂದಿದ್ದಾರೆ? ಸರ್, ರಮೇಶ್ ಅಂತ ಹೇಳಿ ಯಾದಗಿರಿ ಜಿಲ್ಲೆ ಸೂರ್ಪುರ ತಾಲೂಕು. 3 ತಿಂಗಳ ಮುಂಚಿತವಾಗಿ ಸರ್ ನೀವು ನೆಕ್ಸ್ಟ್ CM ಆಗ್ಬೇಕಂತೇಳಿ ಆಕ್ಷನ್ ಟ್ಯಾಟೋ ಅಂತ ಇದೆ. ಇಲ್ಲ, ಮನಸ್ಸಲ್ಲಿರ್ಬೇಕು ಈ ಥರ ಟ್ಯಾಟೋ ಆಕ್ಷನ್ ಮಾಡಂತ ಹಾಗೆ ಆಗ್ತೀರ ಅನ್ನೋತ್ನಾಗ ಆಶೀರ್ವಾದ ಆಗ್ತಂತ. ನಿಮಗೆ ಮುಂಚೆನೇ ಗೊತ್ತಿತ್ತಾ ಡಿ ಕೆ ಶಿವಕುಮಾರ್? ಮುಂಚೆ ಅಲ್ಲ, ಒಂದು ಆಸೆ ಇತ್ತು ಸರ್, ಗೊತ್ತಿರಲ್ಲ, ಆಸೆ ಇತ್ತು, ಆಗಲೇಬೇಕನ್ನೋದು ನಮ್ಮ ಆಸೆ ಇತ್ತು. ಇದು ಟ್ಯಾಟೂ ಯಾವಾಗ ಹಾಕ್ಸಿದ್? 3 ತಿಂಗಳು ಇಲ್ಲಿ ಸಾಹೇಬ್ರು ಸಾಹೇಬ್ರು ಭೇಟಿ ಮಾಡಿದ್ರು. ಭೇಟಿ ಮಾಡಿ ಮಾತಾಡಿದ್ರು. ಇದು ಡಿ ಕೆ ಶಿವಕುಮಾರ್ ಅವ್ರನ್ನ ಯಾವಾಗಿಂದ ಫಾಲೋ ಮಾಡ್ತಿದ್ದೀರಾ ನೀವು? ನಾವು ಸುಮಾರು ಒಂದು 10 ವರ್ಷದಿಂದ ಕಡೆನೇ ಫಾಲೋ ಮಾಡ್ತೀವಿ. ಆದರ್ಶ ಸರ್ವ ಜನಾಂಗದ ಲೀಡರ್ಶಿಪ್ ಪ್ರೀತಿ ಮಾಡ್ತಾರೆ. ಈಗ ನಿಮ್ಮ ಕಡೆ ಎಲ್ಲ ಹೇಗಿದೆ ಡಿ ಕೆ ಶಿವಕುಮಾರ್ ಅವ್ರ ಕ್ರೇಜು? ಒಳ್ಳೇದು, ಭಾಳಷ್ಟು ಅದು ಒಳ್ಳೆ ಭಾವನೆ ಇದೆ ಸರ್, ಚೆನ್ನಾಗಿದೆ ಸರ್ ಕ್ರೇಜ್. ಈಗ ಮುಂದೆ ಡಿ ಕೆ ಶಿವಕುಮಾರ್ ಅವ್ರ ಪ್ರಮಾಣ ವಚನ ಸ್ವೀಕಾರ ಏನಾದ್ರು ಸೆಲೆಬ್ರೇಟ್ ಮಾಡುವಂಥದ್ದು ಇದೆಯಾ? ಏನು ಒಂದು ಆಸೆ ಆದ್ರೆ ಮಾಡ್ಬೇಕಂತದ್ದು ಏನಾಗ್ತದೆ ಗೊತ್ತಿಲ್ಲ, ಮಾಡ್ಬೇಕಂತ ಐತಿ. ಎಲ್ಲ ಊರಲ್ಲೇ ಹೋಗಿ ಮಾಡ್ತೀರಾ ಇಲ್ಲ ಬೆಂಗಳೂರಲ್ಲ? ಊರಲ್ಲಿ ಮಾಡ್ಬೇಕಂತ ಮಾಡಿ, ಇಲ್ಲಿ 2 ಕಡೆ ಮಾಡ್ಬೇಕಂತ ಮಾಡಿ ಸರ್. ಎಲ್ಲ ಬೆಂಬಲಿಗರೆಲ್ಲ ಎಷ್ಟು ಜನ ಬಂದಿದ್ದೀರಾ ಊರಿಂದ? ಒಂದು 100 ಜನ ಬಂದಿದೆ ಸರ್. ಇಲ್ಲಿ ಯಾರನ್ನ ಬಿಡುತ್ತಲ್ಲ ಅಂತೇಳಿ ಅಲ್ಲೇ ಸುಮ್ಮನೆ ನಾನು ಒಬ್ಬನೇ ಬಂದೆ ಸರ್. ಹೌದಾ? ಈಗ ಮಾತಾಡ್ಸುವಂತ ಪ್ರಯತ್ನ ಮಾಡಿದ್ರ? ಏನ್ರಿ, ಈಗ ಮಾತಾಡ್ಸುವಂತ ಏನಾದ್ರು ಭೇಟಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರ? ಪ್ರಯತ್ನ ಮಾಡಕೈತಿ ಸರ್, ಭೇಟಿ ಮಾಡಿ. ನೀವೇ ಅವಕಾಶ ಮಾಡಿ ಕೊಡ್ಬೇಕು ಸರ್. ನೋಡಿ, ಯಾರನ್ನ ಬಿಡುತ್ತಲ್ಲ ನಮ್ಮ ಮುಖಾಂತರ ಆದ್ರೆ ನಾವು ಸರ್. ಓಕೆ ಸರ್. ಎಸ್, ಇದಿಷ್ಟು ಡಿ ಕೆ ಶಿವಕುಮಾರ್ ರಮೇಶ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.